ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಯಾವ ಸಂಯೋಗ ನಿಮ್ಮ ಜಾತಕದಲ್ಲಿ ಬರಬೇಕು, ಇದರ ಬಗ್ಗೆ ನೋಡೋಣ. ನಿಮ್ಮ ಜಾತಕದ 9 ಗ್ರಹಗಳಲ್ಲಿ ಕನಿಷ್ಠ ಯಾವುದಾದರೂ ಒಂದು ಗ್ರಹವಾದರೂ ಭಾವಚಾಟ್ ಪ್ರಕಾರ ಅಂದರೆ ಡಿಗ್ರಿ ಪ್ರಕಾರದಲ್ಲಿ 10ನೇ ಮನೆ, 11ನೇ ಮನೆ ಮತ್ತು 9ನೇ ಮನೆಯಲ್ಲಿ ಸ್ಥಿತನಾಗಿರಬೇಕು. ಇದರ ಜೊತೆಗೆ ಜಾತಕರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನದಲ್ಲಿದ್ದಾಗ ಅವರು ಪ್ರಯತ್ನ ಮಾಡುವಂತಹ ಟೈಮಲ್ಲಿ ಅವರಿಗೆ ನಡೆಯುತ್ತಿರುವಂತಹ ದಶಾಭುಕ್ತಿ ಸಂಯೋಗದಲ್ಲಿ ಈ 9ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆ ಈ ಮನೆಗಳು ಸೂಚನೆಯಲ್ಲಿರಬೇಕು. ಅವರಿಗೆ ನಡೆಯುವಂಥ ಟೈಮಲ್ಲಿ ಈ ಮನೆಗಳು ಆಕ್ಟಿವ್ ಆಗಿರಬೇಕು. ಜಾತಕರಿಗೆ ನಡೆಯುವಂತಹ ಭುಕ್ತಿ ಮತ್ತು ಅಂತರ್ಭುಕ್ತಿ ಟೈಮಲ್ಲಿ 9ನೇ ಮನೆ, 10ನೇ ಮನೆ, 11ನೇ ಮನೆಯ ಸೂಚನೆಯ ಜೊತೆಗೆ ಅದೇ ಸಮಯದಲ್ಲಿ ಸರ್ಕಾರಿ ಕೆಲಸದ ಎಕ್ಸಾಮ್ ಬರೆದಿರ್ತಾರಲ್ವ, ಅದರ ಫಲಿತಾಂಶ ಬಂದಿರಬೇಕು. ಅಂದರೆ ಜಾತಕರು ಎಕ್ಸಾಮ್ ಬರೆದು ಫಲಿತಾಂಶವನ್ನು ಎದುರು ನೋಡುವಂಥ ಸಂದರ್ಭದಲ್ಲಿ ಅವ್ರಿಗೆ ನಡೀತಾ ಇರುವಂತಹ ಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಈ 9ನೇ ಮನೆ, 10ನೇ ಮನೆ, 11ನೇ ಮನೆ ಸಂಯೋಗವು ಆ ಸಮಯದಲ್ಲಿ ಬಂದಿರಬೇಕು. ಈ ಸರ್ಕಾರದ ರಿಸಲ್ಟ್, ಆ ಎಕ್ಸಾಮ್ ರಿಸಲ್ಟ್ ಬಂದರೆ ಇವ್ರಿಗೆ ನಡೀತಾ ಇರುವಂಥ ಟೈಮು ಮತ್ತು ಸರ್ಕಾರಿ ಆ ಎಕ್ಸಾಮ್ ರಿಸಲ್ಟ್ ಎರಡೂ ಕೂಡ ಒಂದೇ ಸಲ ಬಂತು ಅಂತಾರೆ, ಮ್ಯಾಚ್ ಆಯಿತು ಅಂತಂದರೆ ಅಲ್ಲಿ ಅವ್ರಿಗೆ ಉದ್ಯೋಗದ ಅವಕಾಶ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಂದು ಕೂಡ ಈ ಸಮಯದ ಮೇಲೇ ನಿಂತಿದೆ. ಅದಕ್ಕಾಗಿ ಜಾತಕದಲ್ಲಿ ನಾವು ದಶಾಭುಕ್ತಿ ಸಮಯವನ್ನು ಪ್ರಮುಖವಾಗಿ ನೋಡ್ತೇವೆ. ಇನ್ನು ಗೋರ್ಮೆಂಟ್ ಕೆಲಸಕ್ಕೆ ನೆಗೆಟಿವ್ ಕಾಂಬಿನೇಷನ್ ಯಾವುದು ಅಂತಂದರೆ, ಆ ಜಾತಕರು ಈ ಸರ್ಕಾರಿ ಕೆಲಸಕ್ಕೆ ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಅಥವಾ ರಿಸಲ್ಟ್ ಬರುವಂಥ ಟೈಮಲ್ಲಿ ಈ 8ನೇ ಮನೆ, 12ನೇ ಮನೆ ಮತ್ತು 5ನೇ ಮನೆ ಈ ಒಂದು ಸಂಯೋಗ ಏನಾದರೂ ಅಂತರ್ಭುಕ್ತಿ ಆ ಒಂದು ಕಾಂಬಿನೇಷನಲ್ಲಿ ಬಂದರೆ ಉದ್ಯೋಗದ ಅವಕಾಶವನ್ನು ಕಳ್ಕೊತಾರೆ. ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಸರ್ಕಾರಿ ಕೆಲಸಕ್ಕೆ ಪೂರಕವಾಗಿರುವ 10ನೇ ಮನೆ, 9ನೇ ಮನೆ, 11ನೇ ಮನೆ ಈ ಒಂದು ಕಾಂಬಿನೇಷನ್ ಬಂದರೆ ಸರ್ಕಾರಿ ಕೆಲಸ ಸಿಗುತ್ತೆ. ಅದೇ ಆ ಸಮಯದಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದರೆ ಕೆಲಸದಿಂದ ವಂಚಿತರಾಗುವಂತಹ ಸೂಚನೆಯನ್ನು ಜಾತಕವು ನೀಡುತ್ತದೆ. ಜಾತಕರಿಗೆ ನಡೀತಾ ಇರುವಂತಹ ಟೈಮ್ ಮತ್ತು ಸರ್ಕಾರಿ ಉದ್ಯೋಗದ ಆಫರ್, ಗೌರ್ಮೆಂಟ್ ಕೊಡುವಂಥ ಆಫರ್ ಟೈಮಲ್ಲಿ ಇವ್ರಿಗೆ ನಡೀತಾ ಇರುವಂಥ ಯೋಗನೂ ಮ್ಯಾಚ್ ಆಯಿತು ಅಂತಂದರೆ ಆ ವ್ಯಕ್ತಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಇದು ಸಮಯದ ಮೇಲೆ ನಿಂತಿರುತ್ತೆ. ಈ ಉದ್ಯೋಗ ಅವಕಾಶ ಅನ್ನುವಂಥದ್ದು ಟೈಮ್ ಅಂತಲೇ ಹೇಳ್ತೀವಿ, ಪ್ರತಿಯೊಂದು ಟೈಮ್ ಮೇಲೆ ನಿಂತಿರುತ್ತೆ. ನಿಮಗೆ ನಡೀತಾ ಇರುವಂತಹ ಸಮಯ ಹೇಗಿದೆ ಅನ್ನೋದನ್ನು ತಿಳಿದು ಅದರಂತೆ ಸರ್ಕಾರಿ ಉದ್ಯೋಗದ ಅವಕಾಶ ಇದೆಯೋ ಇಲ್ಲವೋ ಅನ್ನೋದನ್ನು ಮೊದಲೇ ನಿಮ್ಮ ಜಾತಕದಲ್ಲಿ ತಿಳಿದು ನಂತರ ಪ್ರಯತ್ನವನ್ನು ಪಡುವುದು ಸರಿಯಾದ ಕ್ರಮವಾಗಿರುತ್ತೆ. ಜಾತಕದಲ್ಲಿ ಯೋಗವಿಲ್ಲದೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಇರುವುದಿಲ್ಲ. ನಿಮಗೆ ಯೋಗ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಿಮ್ಮ ಜಾತಕದಲ್ಲಿನ ದಶಾಭುಕ್ತಿ ಸಂಯೋಗದ ಪರಿಶೀಲಿಸಿದ ನಂತರವೇ ನಾವು ಹೇಳಬಹುದು. ನೀವು ಪ್ರಯತ್ನ ಮಾಡ್ತಿದ್ದೀರಾ ಅಂತಂದರೆ ಖಂಡಿತ ನಿಮ್ಮ ಜಾತಕವನ್ನು ಒಂದ್ಸರಿ ಪರಿಶೀಲನೆ ಮಾಡಿಸಿ ನಂತರ ನೀವು ಪ್ರಯತ್ನ ಮಾಡ್ಬೋದು. ಯೋಗನೇ ಇಲ್ಲ ಅಂತಂದಮೇಲೆ ಉದ್ಯೋಗ ಸಿಗುವಂಥ ಅವಕಾಶ ಇಲ್ಲ ಅಂತಲ್ಲ. ನಿಮ್ಮ ಜಾತಕದಲ್ಲಿ ಸೂಚನೆ ಮಾಡುವಂಥ ಸಂಯೋಗ ನಿಮ್ಮನ್ನು ಯಾವ ಕ್ಷೇತ್ರದಲ್ಲಿ ಮುಂದುವರಿಬೋದು ಅನ್ನೋದನ್ನು ಒಂದು ಇಂಡಿಕೇಶನ್ ಕೊಡುತ್ತೆ. ಗೌರ್ಮೆಂಟ್ ಜಾಬಲ್ಲೇ ಮಾಡಬೇಕು ಅಂತೀನಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ನಡೀತಿರುವಂಥ ಟೈಮು ಯಾವ ಸಂಯೋಗ ಕೊಡುತ್ತೋ, ಈಗ 9ನೇ ಮನೆ, 10ನೇ ಮನೆ, 11ನೇ ಮನೆ ಜನರಲ್ ಆಗಿ ಸರ್ಕಾರಿ ಉದ್ಯೋಗ ಅಂತ ಹೇಳುತ್ತೆ. ಆದರೆ ಬೇರೆ ಯಾವ ಒಂದು ಸೂಚನೆ ಇದೆ, 1ರಿಂದ 12 ಮನೆ ಇದೆ. 1ರಿಂದ 12 ಮನೆ ಬೇರೆ ಬೇರೆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಜಾತಕ ಯಾವ ಒಂದು ಕ್ಷೇತ್ರವನ್ನು ತೋರಿಸುತ್ತೋ ಆ ಕ್ಷೇತ್ರದಲ್ಲಿ ನೀವು ಪ್ರಯತ್ನ ಪಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಇವಿಷ್ಟು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ದಶಾಭುಕ್ತಿ ಸಂಯೋಗವನ್ನು ನೋಡುವಂಥ ವಿಚಾರ. ಮುಂದಿನ ವಿಚಾರಗಳಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.